ಆಯಿತಾ. ನಮಸ್ಕಾರ ಸ್ನೇಹಿತರೆ, ನಾನು ಬಂದಿದ್ದೀನಿ ನಮ್ಮ ಮುಡ್ಗುಂಡದ ಹೊಸ ಬಡಾವಣೆ. ಇದು ನಮ್ಮ ಆದರ್ಶ ಸ್ಕೂಲ್ಗೆ ಬರುತ್ತಲ್ಲ, ಶಂಕನ್ಪುರ ರೋಡು ಬಂದಿದ್ದೀನಿ. 2 ಹಾವು ನೋಡಿ ಜಗಳಾಡ್ತಾ ಇರೋದು. ಅದು ಮೊದಲು ಒಂದ್ಸತಿ ಹಾಕಿದೆ, ಇದೇ ಜೋಡಿ ಹಾವುಗಳು. ಇವಾಗಲೂ ಹಂಗೆ ಅವೆ 2 ಹಾವು. ಬನ್ನಿ ಅದನ್ನು ಹಿಡಿದು ಸುರಕ್ಷಿತವಾಗಿ ಕಾಡು ಕಡೆ ಬಿಟ್ಟು ಸಾಕ ಅವ್ಗೆ ಭಯ ಇತ್ತಲ್ಲ. 2 ಬೇರೆ ಹಾವುಗಳು, ಅದರಲ್ಲಿ 2 ಗಂಡ ಹಾವುಗಳು. ಸುಮಾರು ಒಂದು 8-9 ಅಡಿ ಅವೆ. ದಯವಿಟ್ಟು ಆದಷ್ಟು ಇವಾಗ ಕೇರೆ ಹಾವುಗಳಲ್ಲಿ ಈ ತರ ಜಾಸ್ತಿ ಕಾಣಿಸ್ಕೊಳ್ಳೋದು. ಇವಾಗ ಜೊತೆ ಜೊತೆ ಕಾಣಿಸ್ಕೊತವೆ 2 ಗಂಡ ಹಾವು, ನಾಗರಾವು ಗಂಡ ಹಾವು ಅಂತ ಇದ್ ಮಾಡ್ಕೋಬೇಡಿ, ಅವೆಲ್ಲ ಸುಳ್ಳು. ಗೋಣಿ ಚೀಲ ಬೇಕು. ಆಮೇಲೆ ಅದಕ್ಕೆ ಯಾಕೆ ಹಿಡಿತೀರಾ ಇದ್ ಮಾಡ್ತೀರಾ ಅಂತಾರ ನೋಡಿ. ಮನೆಗಳು ಇರ್ತಾವೆ, ಈ ತರ ಆಡ್ತಾ ಇರ್ತವೆ, ಭಯ ಇರ್ತವೆ. ಚಿಕ್ಕದಾಗಿದ್ರೆ ಅದೊಂಥರ ನೋಡಿ ಎಷ್ಟು ದೊಡ್ಡ ಆಗವೆ, ಭಯ ಇರ್ತವೆ. ತೂತಿರ್ಬಾರ್ದು. ಚೆನ್ನಾಗಿದ್ಯಾ? ತೂತಿರ್ಬಾರ್ದು. ತೂತಿದ್ರೆ ಹೊರಟೈತವೆ. ಅದೇ ತರ ಚೀಲ. ಹಾಗಾಗಿ ನಾವು ಹಿಡಿದು ಅದನ್ನ ಸುರಕ್ಷಿತವಾಗಿ ಕಾಡಲ್ಲಿ ಬಿಡ್ತೀವಿ. ಬೇರೆ ಏನು ಗೋಣಿ ಚೀಲ, ಒಂದ್ ಚೀಲ ಬೇಕಂತ. ಪ್ಲಾಸ್ಟಿಕ್ ಚೀಲ ಬೇಡ. ಬೇಡ ಸಾಕು. ಬನ್ನಿ ಇವಾಗ ಇದನ್ನ ಪ್ಯಾಕ್ ಮಾಡೋಣ. ಇವಾಗ ಹೋಗಿಲ್ಲ. ಏ ಚೀಲಿದು ಅಕ್ಕಿ ಚೀಲ ಹಿಡ್ಕದಾರೆ. ಬೇಡ 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 ಇರಿ. ತಲೆ ಯಾಕೆ ಹಿಡಿಯೋದು? ಅವೇನ್ ಕಚ್ಚಿದ್ರೆ ಏನು? ಇಲ್ಲ ಚೆನ್ನಾಗದ ಪಪ್ಪಣ, ಚೆನ್ನಾಗೈತೆ. ಚೆಕ್ ಮಾಡ್ಕೊಟ್ಟೆ. ಇದು ಹೋಗುದು ಒಂದ್ ಸ್ವಲ್ಪ ಹಿಂಸೆ ನೋಡಿ. ಇವಾಗ ಹೋಗ್ತಾ ನಾವು ಕಲಿಸ್ತೀವಿ, ಉಳಿದಿಲ್ಲ. ಪ್ಲಾಸ್ಟಿಕ್ ಚೀಲ ಬೇಡ, ಉಸಿರಾಡ್ಬೇಕಲ್ಲ. ಇವಾಗ ಬೇಸಿಗೆಗಲ್ಲ. ಪುಡಿ ಸೊಳ್ಳೆ ಇಲ್ಲಿ. ಸುತ್ತಲಿ ಒಂದು ಅಗ್ಗ ಕೂಡ ಮೇಲೆ ಇಲ್ಲಿಂದ ಬಂದ್ಬಿಡ್ತಾವೆ. ಇವಾಗ ಇದ್ದದಲ್ಲ ಇಲ್ಲಿಂದ ಬಂದ್ಬಿಡ್ತಾರೆ. ಬೇರೆ ಚೀಲ ಹಾಕ್ಬೇಕು ಹೋಗಿ.